ಕುಕ್ ವಿತ್ ಶ್ರೀ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಕಾಯಿ ಚಟ್ನಿ ಮಾಡೋದನ್ನು ಹೇಳ್ತಾ ಇದ್ದೀನಿ ರೀ. ಇದು ಎಲ್ಲರ ಜೊತೆನೂ ಕಾಂಬಿನೇಷನ್ ಅಂದರೆ ದೋಸೆ, ಇಡ್ಲಿ, ವಡೆ ಅದ್ರ ಜೊತೆ ಕಾಂಬಿನೇಷನ್ ಅದ ರೀ. ಬರ್ರಿ ಹೇಗೆ ಮಾಡ್ಬೇಕಂತ ತೋರಿಸ್ತೀನಿ. ಮೊದಲು ನಾವು ಪುಟಾಣಿ ತೊಗೊಂಡ್ರಿ, ಒಂದು ಪ್ಲೇಟ್ ತೊಗೊಂಡಿನಿ ರೀ. ಒಂದು ಸಣ್ಣ ಟಿಫನ್ ಬಾಕ್ಸ್ ಇರ್ತದಲ್ಲ ರೀ, ಆ ಸೈಜಷ್ಟು ತೊಗೊಂಡಿನಿ ರೀ. ಈ ಥರ ಹುರಿಬೇಕು ರೀ, ಒಲೆ ಮೇಲೆ ಇಟ್ಕೊಂಡು ಸಣ್ಣ ಉರಿಯಲ್ಲೇ ಹುರಿಬೇಕು ರೀ. ಸ್ವಲ್ಪ ಕಪ್ ಆಗ್ಬೇಕು ಇಷ್ಟೇ ರೀ, ಭಾಳ ಆಗ್ಬಾರ್ದು. ಮತ್ತು ಮೆಣಸಿನ್ಕಾಯಿ ತೊಗೊಂಡಿನಿ ರೀ, ಒಂದು 5-6 ಮೆಣಸಿನ್ಕಾಯಿ, 2-3 ಬೆಳ್ಳುಳ್ಳಿ ರೀ, ಹಸಿ ಶುಂಠಿ ತೊಗೊಂಡೇನಿ ರೀ. ಒಂದು ಸ್ವಲ್ಪ ಜಾಸ್ತಿ ತೊಗೊಬೇಡ್ರಿ, ಸ್ವಲ್ಪ ತೊಗೋಬೇಕು ಫ್ಲೇವರ್ಗೋಸ್ಕರ ರೀ. ಒಂದು ಸ್ವಲ್ಪ ಕರಿಬೇವು ತೊಗೊಂಡೇನಿ ರೀ. ಒಂದು ಸ್ವಲ್ಪ ಎಣ್ಣೆ ಹಾಕಿಸಿ ಅದಕ್ಕೆ ಚೆನ್ನಾಗಿ ಹುರ್ಕೋಬೇಕು ರೀ, ಫ್ರೈ ಮಾಡ್ಬೇಕು ರೀ. ಈ ಥರ ಫ್ರೈ ಮಾಡ್ಕೊಂಡು ತೊಗೋಬೇಕು ರೀ. ಒಂದು ಮಿಕ್ಸಿ ಜಾರ್ ತೊಗೋಬೇಕು ರೀ. ಮಿಕ್ಸಿ ಜಾರ್ನಾಗ ಅಷ್ಟು ಹಾಕ್ಬೇಕು ರೀ. ಆಮೇಲೆ ಕೊಬ್ಬರಿ ಅಂತಿಗೆ ಹೆಚ್ಚಿಟ್ಕೊಂಡೇನಿ ರೀ, ಆ ಕೊಬ್ಬರಿನೂ ಹಾಕ್ಬೇಕು. ಹಸಿ ತೆಂಗಿನಕಾಯಿ ಒಂದು ತೊಗೊಂಡ್ರಿ, ಕೊತ್ತಂಬರಿ ತೊಗೊಂಡ್ರಿ, ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಬೇಕು ರೀ. ಕೆಡೋದಿಲ್ಲ ರೀ, ಜಲ್ದಿ ಹಾಳಾಗಲ್ಲ ಅದು ಹುಣಸೆ ಹಣ್ಣು ಹಾಕೋದ್ರಿಂದ ರೀ. ಮಿಕ್ಸಿಗೆ ಹಾಕೊಂಡು ಬರ್ತೀನಿ ರೀ, ಹಾಕೊಂಡು ಬಂದೀನಿ ನೋಡಿರಿ. ಈ ಥರ ಸಣ್ಣ ಆಗ್ಬೇಕು ರೀ, ದಪ್ಪ ಆಗ್ಬಿಡು, ಸಣ್ಣ ಆಗ್ಬೇಕು ರೀ. ಒಗ್ಗರಣೆ 1.5 ಚಮಚ ಎಣ್ಣೆ ಹಾಕ್ಕೊಂಡೀನಿ ರೀ. ಎಣ್ಣೆ ಕಾಯ್ದ ನಂತರ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ ಹಾಕ್ಬೇಕು ರೀ. ಇದು ರೀ ನಾನು 5 ಜನಕ್ಕೆ ಆಗೋಷ್ಟು ಮಾಡಕತ್ತೀನಿ ರೀ. ಇದು ರೀ ಅದಕ್ಕೊಂದು ಸ್ವಲ್ಪ 1 ಚಮಚದಷ್ಟು ಉದ್ದಿನಬೇಳೆ ಹಾಕ್ಬೇಕು ರೀ. ಒಂದು ಸ್ವಲ್ಪ ಚಮಚನಿಂದ ಕಲಿಸ್ಬೇಕು. ಈ ಥರ ಸ್ವಲ್ಪ ಬ್ರೌನ್ ಕಲರ್ ಆಗ್ಬೇಕು ರೀ. ಅದಕ್ಕೆ ಬ್ರೌನ್ ಕಲರ್ ಆಯ್ತಂದ್ರೆ ಕಲರ್ ಚಂದ ಇದು ಆಗ್ತದೆ, ಫ್ಲೇವರ್ ಬರ್ತಾರೆ ಅದಕ್ಕೆ ನೋಡಿ. ಒಂದು ಸ್ವಲ್ಪ ಒಣ ಮೆಣಸಿನ್ಕಾಯಿ ಹಾಕ್ಕೊಂಡೇನಿ ರೀ. ಒಗ್ಗರಣೆ ಇದಕ್ಕೆ ಹಾಕಾಗತ್ತೀನಿ ರೀ. ಒಂದು ಪಾತ್ರೆಗೆ ಹಾಕ್ಕೊಂಡೇನಿ ರೀ ಅದು ಚಟ್ನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೇನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಡ್ಬೇಕು ನೋಡಿರಿ. ಯಾರ ಜೊತೆ ಬಿಸಿ ಅನ್ನ ಜೊತೆನೂ ತಿನ್ಬೋದು ರೀ. ಭಾಳ ಟೇಸ್ಟಿಯಾಗಿ ಹತ್ತಾರೆ. ಈ ಥರ ಟ್ರೈ ಮಾಡಿ ನೋಡಿರಿ ನೀವು ಮನೆಯಲ್ಲಿ. ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.